ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಅರ್ಪಣಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಜೈಪುರ್ ರಾಜಸ್ಥಾನಿಗೆ ಹೊಂಟೀವಿ. ಸೊ ಏನೇನು ಮಾಡಿದ್ವಿ ಅಂತ ನೋಡೋಣ ಬರ್ರಿ. ಇದು ನಮ್ಮದು 10th ಇಯರ್ ಆ್ಯನಿವರ್ಸರಿ, ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿದ್ದು. ನಮ್ಮ ಹೆಮ್ಮೆಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಇಷ್ಟು ಚಲೋ ಅದ ಅಂದರೆ ಇದೇ ಒಂದು ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು ನೋಡ್ರಿ. ಭಾಳ ಸ್ವಚ್ಛ ನೋಡ್ರಿ, ಎಲ್ಲ ಕಡೆ ಇಷ್ಟು ಕ್ರಿಯೇಟಿವ್ ಆಗಿ ಡಿಸೈನ್ ಮಾಡ್ಯಾರಂದರೆ ಎಲ್ಲ ಕಡೆ ಹಸಿರು ಬಣ್ಣದ ಗಿಡಗಳು ನೋಡ್ಬೋದು ನಾವು ನಮ್ದು ಲಗೇಜ್ ಎಲ್ಲ ಚೆಕ್-ಇನ್ ಮಾಡಿ ಒಳಗೆ ಹೋದ್ವಿ. ಅಲ್ಲೂ ಇನ್ನೂ ಏನೋ ಸ್ವಲ್ಪ ಡೆಕೋರೇಟ್ ಮಾಡ್ಲಿಕ್ಕತ್ತಿದ್ರು ಕ್ರಿಸ್ಮಸ್ ಸಲುವಾಗಿ. ನಮ್ಮ ಹುಡುಗರಂತೂ ಮಸ್ತ್ ಮಜಾ ಮಾಡಿದ್ರಲ್ಲಿ. ಅವರಿಗೆ ಫ್ರೀ ಬಿಟ್ಬಿಡ್ಬೇಕು ನೋಡ್ರಿ, ಅಲ್ಲಿಂದೆಲ್ಲ ಅವ್ರು ಎಕ್ಸ್ಪ್ಲೋರ್ ಮಾಡಲಿ ಅಂತ. ಮನ್ಯಾಗ ಸುಮ್ ಕೂಡ್ರಿ, ಅದು ಮಾಡಿರಿ ಇದು ಮಾಡಿರಿ ಅಂತ ಏನು ಅನ್ಲಿಕ್ಕೆ ಹೋಗಬಾರ್ದು, ಬಿಟ್ಬಿಡ್ಬೇಕು ಅವರಿಗೆ. ಇನ್ನೂ ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸ್ವಲ್ಪ ಹೊತ್ತು ಹಾಗೆ ಹೊರಗೆ ಕೂತು ಟೈಮ್ ಪಾಸ್ ಎಲ್ಲ ಮಾಡ್ಲಿಕ್ಕತ್ತಿದ್ವಿ. ಆಮೇಲೆ ಲಾಂಜಿಗೆ ಹೋದ್ವಿ. ನಮ್ಮ ಹುಡುಗರಿಗೆ ನೀವು ಏನಾದರೂ ಸ್ಪೇಸ್ನ ಕರ್ಕೊಂಡು ಹೋದ್ರಪ್ಪ, ಅಲ್ಲಿ ಹೋದರೂ ಅವ್ರು ದೋಸೆನೇ ತಿಂತಾರೆ ನೋಡ್ರಿ. ಆ ದೋಸೆ ಆಲೂ ಪಲ್ಯ ಇದ್ದರೆ ಮುಗೀತವ್ರಿಗೆ, ಮತ್ತೇನು ಇನ್ನೊಂದು ಏನು ಬೇಕೇ ಆಗಂಗಿಲ್ಲ. ಸೊ ಅವರೆಲ್ಲ ದೋಸೆ ತೊಗೊಂಡ್ರು. ನಾವು ಗೊತ್ತಲ್ಲ ಪಾನಿಪುರಿ ಫ್ಯಾನ್ಸ್, ನಾ ಅಲ್ಲಿ ಪಾನಿಪುರಿ ಎಲ್ಲ ಟೇಸ್ಟ್ ಮಾಡ್ಲಿಕ್ಕತ್ತಿದ್ದೆ. ಅಂದರೂ ನಮ್ಮ ಗುಲ್ಬರ್ಗನಾಗ ಸಿಕ್ಕಂಗೆ ಪಾನಿಪುರಿ ಎಲ್ಲೂ ಸಿಗಂಗಿಲ್ಲ ನೋಡ್ರಿ. ನೆಕ್ಸ್ಟ್ ನಾನು ಮೇನ್ ಕೋರ್ಸ್ನಾಗ ಸ್ವಲ್ಪ ವೆಜ್ ಬಿರಿಯಾನಿ, ರಾಯ್ತಾ, ನೂಡಲ್ಸ್, ಪೊಟ್ಯಾಟೊ ವೆಜ್ಜಸ್ ಎಲ್ಲ ಟ್ರೈ ಮಾಡಿದ್ವಿ. ಸ್ವಲ್ಪ ಸ್ವೀಟ್, ಬಾರ್ಲಿ ಅಂತೇನೋ ಹಿಂಗೆ ಸಲಾಡ್ ಟೈಪ್ ಕೊಟ್ಟಿದ್ರೆ. ಆಮೇಲೆ ನನ್ನ ಫೇವ್ರೆಟ್ ಮಜ್ಗಿನೂ ತೊಗೊಂಡಿದ್ದೆ. ಓವರಾಲ್ ನೈಸ್ ಎಕ್ಸ್ಪೀರಿಯನ್ಸ್ ಇಂತು ಲಾಂಜ್ನಾಗ. ನಾವಲ್ಲಿ ಅರೌಂಡ್ 6ಕ್ಕೆ ಹೋಗಿದ್ವಿ ಸಂಜೆಗೆ. ಸೊ ಲಾಂಚ್ನಾಗ ಅಷ್ಟೊಂದೇನು ಐಟಮ್ಸ್ ಇರಲಿಲ್ಲ, ಅಂದರೆ ಅವ್ರು ಇನ್ನೂ ಫಿಲ್ ಮಾಡ್ಲಿಕ್ಕತ್ತಿದ್ರು. ಡೆಸರ್ಟ್ ಎಲ್ಲನೂ ಇದ್ವು, ಅಷ್ಟೇನು ನಾ ಏನು ಟ್ರೈ ಮಾಡ್ಲಿಕ್ಕೆ ಹೋಗಿಲ್ಲ ಡೆಸರ್ಟ್. ನಂಗೆ ಸ್ವೀಟ್ ಅಂದರೆ ಇಷ್ಟ ಆಗಂಗಿಲ್ಲ ಅಷ್ಟು. ನೆಕ್ಸ್ಟ್ ಈಗ ನೋಡ್ರಿ, ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಫ್ಯಾಮ್ಲಿ ಜೊತೆ ಯಾವುದರೇ ಹೊಸ ಜಾಗಕ್ಕೆ ಹೋಗೋದಂದರೆ ಎಷ್ಟು ಖುಷಿ ಆಗ್ತದೆ. ಆ ನಗು, ಆ ಮೊಮೆಂಟ್ಸ್ ನಮ್ಮ ಜೀವನದಾಗ ಎಷ್ಟು ಚಲೋ ಮೆಮೊರೀಸ್ ಆಗಿ ಉಳಿದ್ಬಿಡ್ತಾವೆ. ಸೊ ಡೈಲಿ ರೂಟೀನಿಂದ ಸ್ವಲ್ಪ ಬ್ರೇಕ್ ತೊಗೊಂಡು 6 ತಿಂಗಳಿಗೆ ಒಮ್ಮರೆ ನಾವು ಹಿಂಗೆ ಏನಾರೇ ಪ್ಲ್ಯಾನ್ ಮಾಡಬೇಕು, ಹೊರಗೆ ಸುತ್ತಾಡಿ ಬರೋದು. ಈಗ ಈ ನಮ್ಮ ಹುಡುಗರೆಲ್ಲ ಆ ಚೇರ್ ಮೇಲೆ ಕೂತು ಈ ಚೇರ್ ಮೇಲೆ ಕೂತು ಹೆಂಗೆ ಮಾಡಿ ಟೈಮ್ ಪಾಸ್ ಮಾಡಬೇಕಲ್ಲ, ಮಾಡ್ಲಿಕ್ಕತ್ತಿದ್ರು. ಈ ನೀರು ಹೆಂಗೆ ಬರ್ತಾವಂತ ಭಾಳ ಎಕ್ಸ್ಪ್ಲೋರ್ ಮಾಡಿಲ್ಲ ನನ್ನ ಮಗಳು. ಒಟ್ಟು ಗೊತ್ತೇ ಆಗಲಿಲ್ಲ ಕೊನೆಗೂ ಆಕೆಗೆ. ಹಿಂಗೆ ಮಾಡಿ 3 ತಾಸು ಕಳೆದ್ವಿ. ಈಗ ಇವೆಲ್ಲ ನ್ಯೂಸ್ ಕೇಳಿರ್ತೀವಲ್ರಿ ನಾವು, ಫ್ಲೈಟ್ ಹಿಂಗಾಯಿತು, ಲೇಟ್ ಆಯಿತು, ಕ್ರ್ಯಾಶ್ ಆಯಿತು ಅಂಥೇಳಿ. ಸೊ ಈ ಸರ್ತಿ ಫ್ಲೈಟ್ನಾಗ ಹೋಗಿ ಕೂಡ್ಬೇಕಂದ್ರೇ ಭಾಳ ಅಂಜಿಕೆ ಹೊಂಟಿತ್ತು ನನಗೆ. ಯಾಕೋ ಏನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಾಗವಲ್ತಾಗಿತ್ತು ನನಗೆ. ದೇವ್ರೇ ನೀನೇ ಕಾಪಾಡಪ್ಪ ಅಂಥೇಳಿ ಹತ್ತಿದ್ವಪ್ಪ ಅಂತೂ ಇಂತು. ಅದು ಏನಂತಾರೆ, ಫ್ಲೈಟ್ ಹತ್ತಬೇಕಾದ್ರೂ ಹಿಂಗೆ ನಮಸ್ಕಾರ ಎಲ್ಲ ಮಾಡಿ ಹತ್ತಿದ್ವಿ. ನಮ್ಮ ಮಕ್ಕಳು ಕೇಳಿಗತ್ತಿದ್ರು, ಅಮ್ಮ ಇದಕ್ಕೆಲ್ಲ ನಮಸ್ಕಾರನೂ ಮಾಡ್ಬೇಕಂತ. ಹಾಂ ಅಮ್ಮ ಹೌದು ಮಾಡ್ಬೇಕಂತ ಹೇಳಿದೆ. ಆಮೇಲೆ ಅಲ್ಲಿ ಸೀಟೆಲ್ಲ ಹುಡ್ಕೊಂಡು ಹೋಗಿ ಕೂತ್ವಾ. ಅಲ್ಲಿ ಒಂದು ದೊಡ್ಡ ಜಗಳ ಶುರು ಆಯ್ತು ನಮ್ಮಿಬ್ಬರು ಮಕ್ಕಳ್ದು. ನನಗೆ ವಿಂಡೋ ಸೀಟ್ ಅಂತ ಹೇಳಿ. ಸೊ ಫೈನಲಿ ಸೆಟಲ್ ಆದರು. ದೊಡ್ಡಕಿ ವಿಂಡೋ ಸೀಟ್ ಹತ್ರ ಕೂತ್ಲು. ಆದರೆ ನನಗೆ ಭಾಳ ವಿಂಡೋ ಸೀಟ್ ಹತ್ರ ಕೂಡೋದಿದ್ರಿ. ಆಕೆ ಕೂತ್ರು ವೇಸ್ಟ್ ಆಯ್ತು, ಅಲ್ಲಿ ಹೋಗಿ ಮಲ್ಕೊಂಡ್ಬಿಟ್ರೆ. ಫ್ಲೈಟ್ ಸ್ಟಾರ್ಟ್ ಆದ ತಕ್ಷಣ ಆ ವೀವೆಲ್ಲ ಮಿಸ್ ಆಯ್ತು. 1,000 ಕ್ವೆಶನ್ಸ್ ಕೇಳಿದ್ರು. ಜೈಪುರ್, ಓಕೆ. ಯು ಅನಗ ಯು ಆರ್ ಗೋಯಿಂಗ್ ಇನ್ ಏರೋಪ್ಲೇನ್, ಓಕೆ. ಇವ್ರದ್ದೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. 1,000 ಕ್ವಶನ್ಸ್ ಕೇಳಿದ್ರೆ ನನ್ನ ಮಕ್ಕಳು, ನಾವು ಯಾವಾಗ ರೀಚ್ ಆಗ್ತೀವಿ, ಯಾಕೆ ಇಷ್ಟು ಲೇಟ್, ನಾವು ಯಾಕೆ ಹೋಗ್ಬೇಕು ಜೈಪುರಿಗೆ, ಅಲ್ಲೇನದ, ಅಲ್ಲಿ ಎಲ್ಲಿರಬೇಕು, ಅಲ್ಲಿ ಊಟ ಏನಿರ್ತದೆ, ಮತ್ತು ಬೆಂಗಳೂರಿಗೆ ಯಾವಾಗ ಬರ್ತೀವಿ ಅಂಥೇಳಿ ಮನೆಯಿಂದ ಸಾಕಾಯ್ತು ನಮಗೆ. ಇಷ್ಟೆಲ್ಲ ಕ್ವಶನ್ಸಿಗೆ ಆನ್ಸರ್ ಮಾಡಿ ಅವರಿಗೆಲ್ಲ ಸ್ವಲ್ಪ ಸೆಟಲ್ ಮಾಡಿ ನಾವು ಮನೆಯಿಂದ ಮಖಾನ ತೊಗೊಂಡು ಹೋಗಿದ್ವಿ. ಸೊ ಅದು ತಿಂದರು. ಮನೆಯಿಂದ ಏನಾರೇ ತೊಗೊಂಡು ಹೋಗ್ಬೇಕ್ರಿ, ಅಲ್ಲಿಂದ ಅಲೌ ಮಾಡ್ತಾರೆ. ಸೊ ನಮ್ಮ ಹೆಲ್ತ್ ವೈಸು ಆಯಿತು, ಕಾಸ್ಟ್ ವೈಸು ಆಯಿತು. ಇಲ್ಲಿ ನೋಡ್ರಿ, ಒಂದು ಮಖಾನ 200 ರೂಪೀಸ್ ಅಂತ ಬರ್ದಾರ.
ಭಾರಿ ಗ್ರೇಟ್ ಫೀಲಿಂಗ್ ಬಂದಂಗೆ 200 ರೂಪೀಸ್ ಉಳಿಸಿದ್ವಲ್ಲಪ್ಪ ಅಂತ ಹೇಳಿ. ಆಮೇಲೆ ಚಹಾ ನೋಡ್ರಿ 200 ರೂಪಾಯಿ ಅಂತ. ಇದು ಏನು ನಿವಿಯಾ ಕಂಪ್ನಿಯವರು ಕಾಂಪ್ಲಿಮೆಂಟ್ರಿ ಕೊಟ್ಟಾರ ಟ್ರಯಲ್ ಪ್ಯಾಕ್. ಅದು ಎಲ್ಲರಿಗೂ ಕೊಡ್ಲಿಕ್ಕತ್ತಿದ್ರು ಪ್ಲೇನ್ನಾಗ. ಯೂಸ್ ಮಾಡ್ತೀವೋ ಇಲ್ಲೋ ಸುಮ್ ತೊಗೊಳೋದು ನೋಡ್ರಿ. ಫೈನಲಿ ರೀಚ್ ಆದ್ವಿ. ಅಲ್ಲಿ ಬಸ್ಸಿಂದ ಏರ್ಪೋರ್ಟ್ ತನಕ ಕರ್ಕೊಂಡು ಹೋಗಿ ಬಿಟ್ಟರು. ಸಣ್ಣದದ ಜೈಪುರ್ ಏರ್ಪೋರ್ಟ್ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ. ಅಲ್ಲೂ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಎಲ್ಲ ಚಲೋ ಇತ್ತು. ಅಲ್ಲೊಂದಿಷ್ಟು ಫೋಟೋ ಗೀಟು ತೆಗ್ಸ್ಕೊಂಡು ನಮ್ಮ ಲಗೇಜ್ ಸಲುವಾಗಿ ವೇಟ್ ಮಾಡ್ಲಿಕ್ಕತ್ತಿದ್ವಿ. ಮತ್ತು ಏರ್ಪೋರ್ಟ್ ಎಷ್ಟು ನೀಟ್ ಮೇಂಟೈನ್ ಮಾಡ್ಬೇಕಾಗ್ತದೆ ನೋಡ್ರಿ ನೀವು ಅಲ್ಲ. ನಮ್ಮ ಲಗೇಜ್ ತೊಗೊಂಡು ಫೈನಲಿ ಓಲಾ ಕ್ಯಾಬ್ ಎಲ್ಲ ಬುಕ್ ಮಾಡಿಕೊಂಡು ಹೊರಗೆ ಬಂದ್ವಿ. ಹೋಗಿ ನಮ್ಮ ರೂಮ್ ರೀಚ್ ಆಗಲಿಕ್ಕೆ ರಾತ್ರಿ 11:30 ಆಗಿತ್ತು. ಅಲ್ಲಿ ಊಟ ಗೀಟ ಮುಗಿಸ್ಕೊಂಡು ಮಲ್ಕೋಷ್ಟ್ರಿಗೆ ಒಂದಾಯಿತು. ಸೊ ಮತ್ತೆ ಮುಂದಿನ ಜೈಪುರ್ ವ್ಲಾಗ್ಸಲ್ಲಿ ಸಿಗೋಣ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.